MK ಪ್ರಿಂಟರ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವೈಬ್ರೇನಿಯಂ ಥ್ರೆಡ್ ಸೆಕ್ಯೂರಿಟಿ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇದಾಗಿ ಎಲ್ಲರೂ ವೈಬ್ರೇನಿಯಂ ಡ್ರೈವರನ್ನು ಡೌನ್ಲೋಡ್ ಮಾಡ್ಕೋರಿ. ತದನಂತರ ಈ ರೀತಿ ಡೆಸ್ಕ್ಟಾಪ್ನಲ್ಲಿ ತೋರಿಸ್ತಿದ್ದಲ್ಲ, ಈ ಥರ ತೋರಿಸುತ್ತೆ ಡಿಸ್ಪ್ಲೇ ಮೇಲೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದರ ರನ್ ಇನ್ಸ್ಟಾಲೇಷನ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ವೇಟ್ ಮಾಡಿ. ಅದೇ ಥರನಾಗಿ ನಿಮಗಾದ್ರೂ ಯಾರಿಗಾದರೂ ಆ್ಯಂಟಿವೈರಸ್ ಏನಾದರೂ ಹಾಕಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿರಿ. ಅಲ್ಲಿ ತೋರಿಸಿದ್ದಲ್ಲ ವೈಬ್ರೇನಿಯಂ ಥ್ರೆಡ್ ಸೆಕ್ಯೂರಿಟಿ ಅನ್ನೋದು, ಇದು ವಿಂಡೋಸ್ 10ಗೆ ಇರೋದು. ಅಲ್ಲೇ ಮೇಲ್ಗಡೆ ತೋರಿಸ್ತೀನಿ ನೋಡಿರಿ, ಇವಾಗ ವಿಂಡೋಸ್ 7 ಅದ್ದೆ. ನೀವು ಸ್ಕ್ರೂ ಲಾಕ್ನ ಸ್ವಲ್ಪ ಅಪ್ ಮಾಡಿದರೆ ಮೇಲ್ಗಡೆ ಇದೆ, ಕಾಣಿಸಿದಲ್ವ ಇಲ್ಲಿ, ಇದು ವಿಂಡೋಸ್ 7 ಇದ್ದಿದೆ. ಸ್ಕ್ರೂ ಲಾಕ್ ಕೆಳಗೆ ಮಾಡ್ಕೊತ ಬರ್ರಿ, ಅದು ಡೌನ್ಲೋಡ್ ಅಂತ ಕೊಡ್ರಿ, ಇಲ್ಲಿ ಡೌನ್ಲೋಡ್ ಆಗುತ್ತೆ ಅದು ಫೈಲ್. ನೆಕ್ಸ್ಟ್ ಈ ಥರ ಬರ್ತೈತೆ, ಅದು ಥ್ರೆಡ್ ಸೆಕ್ಯೂರಿಟಿದು ಮೇನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರೈಟ್ ಸೈಡ್ ಡೌನ್ ಬಲಕ್ಕೆ ರಿಜಿಸ್ಟ್ರೇಷನ್ ಅಂತಂದಿರುತ್ತೆ, ಯೆಲ್ಲೋ ಕಲರ್ ಇದೆ ನೋಡಿರಿ. ಓಕೆ, ಅಲ್ಲಿ ರೈಟ್ ಸೈಡ್ ಇದೆಯಲ್ಲ, ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಕಾಣಿಸಿದೆ ಇಲ್ಲಿ ವ್ಯಾಲಿಡಿಟಿ ಅಂತಂದಿದೆಯಲ್ಲ, ಸಬ್ಸ್ಕ್ರಿಪ್ಷನ್ ಇದು, ಅಲ್ಲೇ ಕ್ಲಿಕ್ ಮಾಡಿರಿ. ಇವಾಗ ಇಲ್ಲಿ ನಿಮ್ಮದು ಡೀಟೇಲ್ ಎಲ್ಲ ಕೇಳ್ತೈತದ, ID, ಆಮೇಲೆ ಕೋಡು, ಡೀಲರ್ ಕೋಡು, ಡಿಸ್ಟಿಕ್, ನಿಮ್ಮ ನೇಮ್, ಸ್ಟೇಟ್, ಆಮೇಲೆ ನೀವು ಇರ್ತಕ್ಕಂಥ ಪ್ಲೇಸ್ ಯಾವ್ದು, ಅಡ್ರೆಸ್ ಎಲ್ಲ ಕೇಳುತ್ತೆ. ಎಲ್ಲ ಮೆನ್ಷನ್ ಮಾಡಿರಿ. ಮೆನ್ಷನ್ ಮಾಡಿ ರಿಜಿಸ್ಟ್ರಿ ಆ್ಯಂಡ್ ಆ್ಯಕ್ಟಿವೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಆ್ಯಕ್ಟಿವೇಷನ್ ಆಗಿ ಹೋಗುತ್ತೆ. ತೋರಿಸಿ ನೋಡಿರಿ ಈ ವಿಡಿಯೋದಲ್ಲಿ ಯಾವ ರೀತಿ ಅನ್ನೋದು. ಓಕೆ, ಇಲ್ಲಿ ಕಾಣಿಸ್ತಿದೆಲ್ಲ, ಈ ಥರ ಓಪನ್ ಆಗುತ್ತೆ ಅದು ಪೇಜ್. ಅಂದರೆ ನಿಮ್ಮ ನೇಮು, ಮೊಬೈಲ್ ನಂಬರ್, ಅಡ್ರೆಸ್, ಆಮೇಲೆ ಡಿಸ್ಟಿಕ್, ಕಾಂಟ್ಯಾಕ್ಟ್ ನಂಬರ್, ಡೀಲರ್ ಕೋಡು, ಆ್ಯಕ್ಟಿವೇಷನ್ ಕೀ ಎಲ್ಲವೂ ಕಾಲಮ್ ಇರ್ತವೆ. ಕಾಲಮ್ ಒಳಗೆಲ್ಲ ಅವನ್ನ ಅಪ್ಲೈ ಮಾಡಿರಿ. ಅಪ್ಲೈ ಮಾಡಿದ ತಕ್ಷಣ ಇವಾಗ ನಂದೆಲ್ಲ ಅಪ್ಡೇಟ್ ಮಾಡ್ತೀನಿ. ನನ್ನ ಕಡೆ ಇರ್ತಕ್ಕಂಥ ಒಬ್ಬ ಕಸ್ಟಮರ್ಗೆ ಇವಾಗ ನಾನು ಅದನ್ನು ಇನ್ಸ್ಟಾಲೇಷನ್ ಮಾಡ್ಲಿಕ್ಕತ್ತೀನಿ. ನೀವು ಎಲ್ಲ ಡೀಟೇಲ್ಸ್ ಹಾಕಿರಿ ಅವನ್ನ. ಇಲ್ಲಿದೆಲ್ಲ ಈ ಥರ ಇರುತ್ತೆ. ಇನ್ನೂ ಯಾರೇನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಓಕೆ, ನಾ ಎಲ್ಲ ಇವಾಗ ಅದನ್ನು ಅಪ್ಲೈ ಮಾಡಿದ್ದೇನೆ, ಅವನ್ನೆಲ್ಲ ಫಾರ್ಮ್ ತುಂಬಿದ್ದೆ ಅವನ್ನ. ನೀವು ಅವೆಲ್ಲ ಕೀ, ನೇಮ್ ಎಲ್ಲ ಅಪ್ಲೈ ಮಾಡಿರಿ. ಅಪ್ಲೈ ಮಾಡಿ ರಿಜಿಸ್ಟರ್ ಆ್ಯಂಡ್ ಆ್ಯಕ್ಟಿವೇಷನ್ ಅಂತ ರೈಟ್ ಸೈಡ್ ಡೌನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ದಯವಿಟ್ಟು ಯಾರು ವೀಡಿಯೋಗಳನ್ನು ಸ್ಕಿಪ್ ಮಾಡಿ ನೋಡಬೇಡ್ರಿ. ನೀವು ಸ್ಕಿಪ್ ಮಾಡೋದ್ರಿಂದ ನಿಮಗೆ ಅದು ಸರಿಯಾಗಿ ಅರ್ಥ ಆಗಲ್ಲ. ಓಕೆ ಅಂತ ಕ್ಲಿಕ್ ಮಾಡಿರಿ ಇಲ್ಲಿ ಮೇಲೆ. ಇವಾಗ ನಿಮ್ಮದು ಆ್ಯಂಟಿವೈರಸ್ ಇದೆ, ಸಬ್ಸ್ಕ್ರಿಪ್ಷನ್ ಇದೆ, ವ್ಯಾಲಿಡಿಟಿ ಅಪ್ಡೇಟ್ ಆಯ್ತದೆ. ಕಾಣಿಸಿದಲ್ವಾ, ಆಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತಂದು, ಲೈಸೆನ್ಸ್ ಹ್ಯಾಸ್ ಬಿನ್ ಆಕ್ಸೆಪ್ಟೆಡ್ ಸಕ್ಸಸ್ಫುಲಿ. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ದು ಆ್ಯಂಟಿವೈರಸ್ ಎಷ್ಟು ದಿನಕ್ಕೆ ಲೆಫ್ಟ್ ಆಕೈತೆ ಅನಿಸುತ್ತೆ, ಡೇಸ್ ಎಲ್ಲ ತೋರಿಸುತ್ತೆ ಅಲ್ಲಿ. 365, 375, 385 ಅಂದರೆ ಆಫರ್ ಇರ್ತೈತೆ. 10 ದಿನ 15 ದಿನ ಎಕ್ಸ್ಟ್ರಾ ಕೊಡ್ತಾರೆ ಅವ್ರು ವ್ಯಾಲಿಡಿಟಿನ. ಕ್ಲೋಸ್ ಅಂತ ಮಾಡಿರಿ. ಇಲ್ಲಿದೆ ನೋಡಿರಿ, 395 ಡೇಸ್ ಲೆಫ್ಟ್ ಅಂತಂದು ಬಂದಿದೆ. ಅಂದರೆ ನಂದು 2024 16 ತಾರೀಕು 7ನೇ ತಿಂಗಳು ಮುಗಿತೈತಿ ಇದೆ. ಇವಾಗ ಅಪ್ಡೇಟ್ ಮಾಡಾಕತ್ತೇನೆ ಅದನ್ನು, ಆ್ಯಂಟಿವೈರಸ್ ಇದ್ದೆ. ಅಪ್ಡೇಟ್ ಮಾಡಿರಿ ನೀವು. ಲೈಸೆನ್ಸ್ ವ್ಯಾಲಿಡ್ ಬಿಲ್ ಅನ್ನೋದು ತೋರಿಸಿದೆ, ಸಬ್ಸ್ಕ್ರಿಪ್ಷನ್ ಐತೆ. ಅಪ್ಡೇಟ್ ಆಯ್ತು ಇವಾಗ ಕಂಪ್ಲೀಟ್ ಆಗಿ.
ಇವಾಗ ನಾನು ಸ್ಕ್ಯಾನ್ ಕೊಟ್ಟಿದ್ದೇನೆ ಸಿಸ್ಟಮಿಂದ. ಓಕೆ, ಸ್ಕ್ಯಾನ್ ಕಂಪ್ಲೀಟ್ ಐತೆ. ದಯವಿಟ್ಟು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಸಪೋರ್ಟ್ ಸಿಗುತ್ತೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕಲಿಕ್ಕೆ ಉತ್ಸಾಹ ಬರುತ್ತೆ. ನೀವು ನನಗೆ ಸಪೋರ್ಟ್ ಮಾಡಿರಿ. ಅದೇ ರೀತಿಯಾಗಿ ನಿಮ್ಮ ಟೆಕ್ನಿಷಿಯಲ್ದು ಏನೇ ಇಶ್ಯೂ ಇರಲಿ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೇನೆ. ಓಕೆನಾ? ಅಲ್ಲಿ ಕಾಣಿಸಿದಲ್ವ ಅದು ಐಕಾನ್, ವೈಬ್ರೇನಿಯಮ್ ಥ್ರೆಡ್ ಸೆಕ್ಯೂರಿಟಿ ಅಂತಂದು ಅಪ್ಲೈ ಆಯ್ತು. ಇವಾಗ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಆಯಿತು. ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಳನ್ನು ನಾನು ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ, ನೋಡಿರಿ. ನೀವು ಕಲೀರಿ, ಆಮೇಲೆ ನನಗೆ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿಯಾಗಿ ಮುಂದಿನ ವೀಡಿಯೋಗಳನ್ನು ಭೇಟಿಯಾಗೋಣ. ಧನ್ಯವಾದಗಳು.